ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಿಮ್ಮ ದೇಹದಲ್ಲಿ ರಕ್ತ ಕಡಿಮೆ ಇದೆ ಎನ್ನುವುದನ್ನು ಸೂಚಿಸುವ ಲಕ್ಷಣ ಯಾವುದು? ಆಪ್ಷನ್ಸ್ ಎ ಆಯಾಸ, ಬಿ ತಲೆನೋವು, ಸಿ ಚರ್ಮದ ಬಣ್ಣ, ಡಿ ಕಣ್ಣುಗಳಲ್ಲಿ ತುರಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಆಯಾಸ ಮತ್ತು ದೌರ್ಬಲ್ಯ ರಕ್ತಹೀನತೆಯ ಅತ್ಯಂತ ಸಾಮಾನ್ಯ ಲಕ್ಷಣವಾಗಿದೆ. ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ನೀವು ಯಾವಾಗಲೂ ದಣಿದಿದ್ದರೆ ಮತ್ತು ದೈನಂದಿನ ಕೆಲಸಗಳನ್ನು ಮಾಡಲು ಕಷ್ಟಪಡುತ್ತಿದ್ದರೆ ಅದು ರಕ್ತಹೀನತೆಯ ಸಂಕೇತವಾಗಿರಬಹುದು. ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಕಷ್ಟು ಆಮ್ಲಜನಕದ ಅಗತ್ಯವಿದೆ. ರಕ್ತಹೀನತೆಯು ತಲೆನೋವು, ತಲೆ ತಿರುಗುವಿಕೆ ಮತ್ತು ಗಮನ ಕೇಂದ್ರೀಕರಿಸುವಲ್ಲಿ ತೊಂದರೆಗೆ ಕಾರಣವಾಗಬಹುದು. ರಕ್ತಹೀನತೆಯು ರಕ್ತ ಪರಿಚಲನೆಯ ಮೇಲೂ ಪರಿಣಾಮ ಬೀರಬಹುದು. ಇದು ವಿಶೇಷವಾಗಿ ಚಳಿಗಾಲದಲ್ಲಿ ಕೈ ಮತ್ತು ಪಾದಗಳು ಯಾವಾಗಲೂ ತಣ್ಣಗಾಗಲು ಕಾರಣವಾಗಬಹುದು. ಎರಡನೇ ಪ್ರಶ್ನೆ, ಯಾವುದನ್ನು ದಾನ ಮಾಡುವುದರಿಂದ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ ಎನ್ನುತ್ತಾರೆ? ಆಪ್ಷನ್ಸ್ ಎ ಕಪ್ಪು ಎಳ್ಳು, ಬಿ ಮೊಸರು, ಸಿ ತುಪ್ಪ, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೊಸರನ್ನು ಧಾರ್ಮಿಕ ಕಾರ್ಯಗಳಲ್ಲಿ, ಪೂಜೆ ವಿಧಾನಗಳಲ್ಲಿ ಬಳಸಲಾಗುವ ಆಹಾರ ಪದಾರ್ಥ. ಮೊಸರು ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿರುವ ವಸ್ತುವಾಗಿದ್ದು, ಇದನ್ನು ಸೇವಿಸುವುದರಿಂದ ವ್ಯಕ್ತಿಯು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತಾನೆ. ಅನೇಕ ಗ್ರಹ ದೋಷಗಳು ಕೂಡ ಪರಿಹಾರವಾಗುತ್ತದೆ ಎಂದು ಹೇಳಲಾಗುತ್ತದೆ. ರಾಹುವಿನ ಶಾಂತಿಗಾಗಿ ಕಪ್ಪು ಎಳ್ಳು ಮತ್ತು ಮೊಸರನ್ನು ದಾನ ಮಾಡುವುದರಿಂದ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಮೂರನೇ ಪ್ರಶ್ನೆ, ಬಾಳೆಹಣ್ಣು ಏಕೆ ನೇರವಾಗಿಲ್ಲದೆ ಎಲ್ಲವೂ ವಕ್ರವಾಗಿರುತ್ತದೆ? ಆಪ್ಷನ್ಸ್ ಎ ತೂಕ, ಬಿ ಪ್ರಕೃತಿ ನಿಯಮ, ಸಿ ಗುರುತ್ವಾಕರ್ಷಣೆ, ಡಿ ಸೂರ್ಯನ ಬೆಳಕು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮೊದಲು ಬಾಳೆಹಣ್ಣು ನೆಲದ ಕಡೆಯಿಂದ ಬೆಳೆಯಲು ಆರಂಭವಾಗುತ್ತದೆ. ಕೆಲವು ದಿನಗಳ ನಂತರ ಬಾಳೆಹಣ್ಣುಗಳು ಬೆಳೆದಂತೆ ನಿಧಾನವಾಗಿ ಬಾಗಲು ಪ್ರಾರಂಭವಾಗುತ್ತದೆ. ಇತರ ಮರಗಳು ಅಥವಾ ಹಣ್ಣುಗಳಂತೆ ಬಾಳೆ ಎಲೆಗಳು ಮತ್ತು ಹಣ್ಣುಗಳು ಗುರುತ್ವಾಕರ್ಷಣೆಯಿಂದಾಗಿ ಕೆಳಗೆ ನೇತಾಡುತ್ತವೆ. ಆದರೆ ಬಾಳೆಹಣ್ಣು ಬೆಳೆದಂತೆ ಅದು ಸೂರ್ಯನ ಬೆಳಕಿನ ಕಡೆಗೆ ಬೆಳೆಯಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಬಾಳೆಹಣ್ಣಿನ ಆಕಾರವು ವಕ್ರವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಮಾರಕ ಕಾಯಿಲೆಗಳು ಕಾಣಿಸಿಕೊಳ್ಳಲು ಮೂಲ ಕಾರಣ ಯಾವುದು? ಆಪ್ಷನ್ಸ್ ಎ ನಿರ್ಜಲೀಕರಣ, ಬಿ ನಿದ್ರಾಹೀನತೆ, ಸಿ ಉರಿಯೂತ, ಡಿ ಒತ್ತಡದ ಜೀವನ. ಸರಿಯಾದ ಉತ್ತರ ಆಪ್ಷನ್ ಸಿ ಉರಿಯೂತ. ಮಧುಮೇಹ, ಹೃದಯಾಘಾತ, ಕ್ಯಾನ್ಸರ್, ಸಂಧಿವಾತದಂತಹ ಕಾಯಿಲೆಗಳು ವಿಭಿನ್ನವಾಗಿರಬಹುದು. ಅವುಗಳ ಲಕ್ಷಣವೂ ವಿಭಿನ್ನವಾಗಿರಬಹುದು. ಆದರೆ ವಾಸ್ತವವಾಗಿ ಮೂಲ ಕಾರಣ ಒಂದೇ. ಅದನ್ನು ಉರಿಯೂತ ಎಂದು ಕರೆಯಲಾಗುತ್ತದೆ. ಈ ರೋಗಗಳು ದೀರ್ಘಕಾಲದ ಉರಿಯೂತದಿಂದ ಉಂಟಾಗುತ್ತವೆ. ಉರಿಯೂತವು ಒಂದು ದೊಡ್ಡ ಸಮಸ್ಯೆಯಾಗಿದ್ದು, ಎಲ್ಲ ರೋಗಗಳಲ್ಲಿ 95% 96% ಅತಿಯಾದ ಉರಿಯೂತದಿಂದ ಉಂಟಾಗುತ್ತದೆ. ಐದನೇ ಪ್ರಶ್ನೆ, ಅಸ್ತಮಾ ಇದ್ದಕ್ಕಿದ್ದಂತೆ ರಾತ್ರಿ ಸಮಯ ಹೆಚ್ಚಾಗುವುದು ಯಾವ ಕಾರಣದಿಂದ? ಆಪ್ಷನ್ಸ್ ಎ ಕಫ ಶೇಖರಣೆ, ಬಿ ಸೋಂಕು, ಸಿ ನಿಮೋನಿಯಾ, ಡಿ ಸಿರ್ಕಾಡಿಯನ್ ಲಯ. ಸರಿಯಾದ ಉತ್ತರ ಆಪ್ಷನ್ ಡಿ ಸಿರ್ಕಾಡಿಯನ್ ಲಯ. ದೇಹದ ನೈಸರ್ಗಿಕ ಲಯ ಸಿರ್ಕಾಡಿಯನ್ ಲಯ ಅಸ್ತಮಾ ಲಕ್ಷಣಗಳು ಹದಗೆಡಲು ಕಾರಣವಾಗಿದೆ. ರಾತ್ರಿಯಲ್ಲಿ ನಮ್ಮ ದೇಹವು ಕಡಿಮೆ ಕಾರ್ಟಿಸೋಲ್ ಅನ್ನು ಉತ್ಪಾದಿಸುತ್ತದೆ. ಇದು ನೈಸರ್ಗಿಕವಾಗಿ ಉರಿಯೂತವನ್ನು ಸಮತೋಲನಗೊಳಿಸುವ ಹಾರ್ಮೋನ್ ಆಗಿದೆ. ಕಡಿಮೆ ಕಾರ್ಟಿಸೋಲ್ ಮಟ್ಟಗಳು ವಾಯುಮಾರ್ಗಗಳಲ್ಲಿ ಉರಿಯೂತವನ್ನು ಹೆಚ್ಚಿಸಲು ಅವಕಾಶ ಮಾಡಿಕೊಡಬಹುದು. ಇದರಿಂದಾಗಿ ಶ್ವಾಸನಾಳದ ಸ್ನಾಯುಗಳು ಸಂಕುಚಿತಗೊಳ್ಳುತ್ತವೆ, ಉಸಿರಾಟವನ್ನು ಹೆಚ್ಚು ಕಷ್ಟಕರವಾಗಿಸುತ್ತವೆ. ಆರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ತಮಿಳುನಾಡು, ಬಿ ಅಸ್ಸಾಂ, ಸಿ ರಾಜಸ್ಥಾನ್, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ್. ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ರಾಜ್ಯ ರಾಜಸ್ಥಾನ. ದೇಶದ ಒಟ್ಟು ಬೆಳ್ಳಿ ಉತ್ಪಾದನೆಯಲ್ಲಿ 60%ಕ್ಕಿಂತ ಹೆಚ್ಚು ಮತ್ತು ಸರಿಸುಮಾರು 87% ಬೆಳ್ಳಿ ನಿಕ್ಷೇಪಗಳನ್ನು ಈ ರಾಜ್ಯ ಹೊಂದಿದೆ. ರಾಜಸ್ಥಾನದ ಉದಯಪುರ ಜಿಲ್ಲೆಯ ಜವಾರ್ ಗಣಿಗಳು ಮತ್ತು ಸಿಂಧೇಸರ್ ಕೂರ್ಗ್ ಗಣಿಗಳು ಪ್ರಮುಖ ಬೆಳ್ಳಿ ಉತ್ಪಾದನಾ ಕೇಂದ್ರಗಳಾಗಿವೆ. ರಾಜಸ್ಥಾನವನ್ನು ಭಾರತದ ಸಿಲ್ವರ್ ಸ್ಪೂನ್ ರಾಜ್ಯ ಎಂದು ಕೂಡ ಕರೆಯಲಾಗುತ್ತದೆ. ಏಳನೇ ಪ್ರಶ್ನೆ, ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಹೆಚ್ಚಾಗಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಬಾದಾಮಿ, ಬಿ ಬೀಟ್ರೂಟ್, ಸಿ ಏಲಕ್ಕಿ, ಡಿ ಮೊಟ್ಟೆ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೊಟ್ಟೆ. ಲೈಂಗಿಕ ಹಾರ್ಮೋನ್ಗಳು ಎಂದರೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಹೆಚ್ಚಿಸಲು ನೀವು ಮೊಟ್ಟೆಗಳನ್ನು ಸೇವಿಸಬಹುದು. ಪುರುಷರಿಗೆ ಟೆಸ್ಟೋಸ್ಟೆರಾನ್ ಬಹಳ ಮುಖ್ಯ. ಇದರ ಕೊರತೆಯು ಪುರುಷರಲ್ಲಿ ಕಾಮಾಸಕ್ತಿಯನ್ನು ಕಡಿಮೆ ಮಾಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮೊಟ್ಟೆಗಳನ್ನು ಸೇವಿಸುವುದು ಪ್ರಯೋಜನಕಾರಿ. ಮೊಟ್ಟೆಗಳಲ್ಲಿರುವ ಪ್ರೋಟೀನ್ ಲೈಂಗಿಕ ಹಾರ್ಮೋನ್ಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ನೀವು ಪ್ರತಿದಿನ ಬೇಯಿಸಿದ ಮೊಟ್ಟೆಗಳನ್ನು ಸೇವಿಸಿದರೆ ಅದು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ. ಆಹಾರವನ್ನು ಅತಿಯಾಗಿ ತಿನ್ನುವುದರಿಂದ ಯಾವ ಕಾಯಿಲೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಬಿಪಿ, ಸಿ ಶುಗರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅತಿಯಾಗಿ ತಿನ್ನುವುದರಿಂದ ದೇಹದಲ್ಲಿ ಬೊಜ್ಜಿನಾಂಶ ಹೆಚ್ಚಾಗಿ ದೇಹದ ತೂಕ ಹೆಚ್ಚಾಗುತ್ತದೆ. ಅಗತ್ಯಕ್ಕಿಂತ ಹೆಚ್ಚಿನ ಕ್ಯಾಲೋರಿಗಳನ್ನು ಸೇವಿಸಿದಾಗ ದೇಹವು ಅವುಗಳನ್ನು ಕೊಬ್ಬಿನ ರೂಪದಲ್ಲಿ ಸಂಗ್ರಹಿಸಲು ಪ್ರಾರಂಭಿಸುತ್ತದೆ. ಕೊನೆಗೆ ಇದೇ ಕಾರಣದಿಂದಾಗಿ ಹೊಟ್ಟೆ, ತೊಡೆ ಮತ್ತು ಸೊಂಟದ ಭಾಗದಲ್ಲಿ ಕೊಬ್ಬು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಬಹಳ ಬೇಗನೆ ಬೊಜ್ಜು ಸಮಸ್ಯೆ ಕಾಣಿಸಿಕೊಳ್ಳುವುದರ ಜೊತೆಗೆ ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ಹೃದ್ರೋಗದ ಅಪಾಯ ಕೂಡ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಅತಿಯಾಗಿ ತಿನ್ನುವುದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಹೆಚ್ಚಾಗುತ್ತದೆ ಮತ್ತು ಒಳ್ಳೆಯ ಕೊಲೆಸ್ಟ್ರಾಲ್ HDL ಕಡಿಮೆಯಾಗುತ್ತದೆ. ಇದು ಅಪಧಮನಿಗಳಲ್ಲಿ ಅಡಚಣೆಯನ್ನು ಉಂಟುಮಾಡುತ್ತದೆ ಮತ್ತು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ. 9ನೇ ಪ್ರಶ್ನೆ. ಬಿಸಿ ಹಾಲಿನೊಂದಿಗೆ ಜಿಲೇಬಿ ತಿನ್ನುವುದರಿಂದ ಯಾವ ಕಾಯಿಲೆಯನ್ನು ದೂರಾಗಿಸುತ್ತದೆ? ಆಪ್ಷನ್ಸ್ ಎ ಅಸ್ತಮಾ, ಬಿ ತಲೆನೋವು, ಸಿ ಬಿಪಿ, ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಿಸಿ ಹಾಲಿನೊಂದಿಗೆ ಜಿಲೇಬಿ ತಿನ್ನುವುದು ಚಳಿಗಾಲದಲ್ಲಿ ದೇಹಕ್ಕೆ ಶಾಖ, ಶಕ್ತಿ ಮತ್ತು ಪೋಷಣೆಯನ್ನು ನೀಡುತ್ತದೆ. ಇದು ಮುಖ್ಯವಾಗಿ ಬೆನ್ನು ನೋವು, ಮೈಗ್ರೇನ್, ದಣಿವು ಮತ್ತು ಶೀತದಂತಹ ಕಾಯಿಲೆಗಳಿಂದ ಪರಿಹಾರ ನೀಡಲು ಸಹಾಯ ಮಾಡುತ್ತದೆ. ಈ ಸಾಂಪ್ರದಾಯಿಕ ಆಹಾರವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ತಕ್ಷಣದ ಶಕ್ತಿಗಾಗಿ ಬೆಳಗಿನ ಉಪಹಾರವಾಗಿ ಸೇವಿಸಲು ಉತ್ತಮವಾಗಿದೆ. ಹಾಲು ಜಿಲೇಬಿ ತಿನ್ನುವುದರಿಂದ ಉಸಿರಾಟದ ಸಮಸ್ಯೆಗಳು ಮತ್ತು ನೆಗಡಿಯಿಂದ ಪರಿಹಾರವನ್ನು ನೀಡುತ್ತವೆ. 10ನೇ ಪ್ರಶ್ನೆ. ಯಾವುದನ್ನು ಬಿಳಿ ಚಿನ್ನ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಮಂಜುಗಡ್ಡೆ, ಬಿ ಹಾಲು, ಸಿ ಮುತ್ತು, ಡಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು. ಉಪ್ಪನ್ನು ಬಿಳಿ ಚಿನ್ನ ಎಂದು ಕರೆಯುತ್ತಾರೆ. ಇದು ಮಾನವ ಜೀವನದಲ್ಲಿ ಅತ್ಯಂತ ಪ್ರಮುಖ ಖನಿಜಗಳಲ್ಲಿ ಒಂದಾಗಿದೆ. ಭಾರತವು ವಿಶ್ವದ 3ನೇ ಅತಿ ದೊಡ್ಡ ಉಪ್ಪು ಉತ್ಪಾದಕ ರಾಷ್ಟ್ರವಾಗಿದೆ. ಭಾರತದಲ್ಲಿ ಉಪ್ಪು ಉತ್ಪಾದನೆಗೆ ಅತ್ಯಂತ ಪ್ರಸಿದ್ಧವಾದ ರಾಜ್ಯ ಗುಜರಾತ್. ಈ ರಾಜ್ಯವು ಭಾರತದ ಉಪ್ಪಿನ 75%ಗಿಂತ ಹೆಚ್ಚು ಉಪ್ಪನ್ನು ಉತ್ಪಾದಿಸುತ್ತದೆ. ಇದು ದೇಶದ ಉಪ್ಪು ಉದ್ಯಮದ ಬೆನ್ನೆಲುಬಾಗಿದೆ. ವಿಶಾಲವಾದ ಕರಾವಳಿ, ಶುಷ್ಕ ಹವಾಮಾನ ಮತ್ತು ಉಪ್ಪು ಸಮೃದ್ಧ ಬಯಲು ಪ್ರದೇಶಗಳೊಂದಿಗೆ ಗುಜರಾತ್ ದೊಡ್ಡ ಪ್ರಮಾಣದ ಉಪ್ಪು ಕೃಷಿಗೆ ಸೂಕ್ತವಾದ ನೈಸರ್ಗಿಕ ವಾತಾವರಣವನ್ನು ಒದಗಿಸುತ್ತದೆ. 11ನೇ ಪ್ರಶ್ನೆ. ಭಾರತದ ಅತಿ ಚಿಕ್ಕ ನದಿ ಯಾವುದು? ಆಪ್ಷನ್ಸ್ ಎ ತಾಮ್ರಪರ್ಣಿ, ಬಿ ಆರ್ವರಿ, ಸಿ ಕಾಳಿ, ಡಿ ಮೋಯರ್. ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ವರಿ. ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿ ಹರಿಯುವ ಆರ್ವಾರಿ ನದಿಯನ್ನು ಭಾರತದ ಅತ್ಯಂತ ಚಿಕ್ಕ ನದಿ ಎಂದು ಪರಿಗಣಿಸಲಾಗಿದೆ. ಇದು ಕೇವಲ 45 ಕಿಲೋಮೀಟರ್ ಉದ್ದವಿದ್ದು ಅರಾವಳಿ ಬೆಟ್ಟಗಳಲ್ಲಿ ಹುಟ್ಟಿ 60 ವರ್ಷಗಳ ಕಾಲ ಒಣಗಿದ ನಂತರ ಪುನಶ್ಚೇತನಗೊಂಡ ನದಿಯಾಗಿದೆ. ಇದು ಸಮುದಾಯ ನೇತೃತ್ವದ ನದಿ ಸಂರಕ್ಷಣೆಗೆ ಹೆಸರುವಾಸಿಯಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.